ನಾವು ಹೆಂಗಸರು ಜೀವನದಲ್ಲಿ ಈ ತಪ್ಪುಗಳನ್ನ ತಿದ್ಕೊಂಡಿಲ್ಲ ಅಂದರೆ ನಾವು ಲೀಡ್ ಮಾಡ್ತಾ ಇರೋಂಥ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಲೀಡ್ ಮಾಡ್ತಿರೋ ಲೈಫೇ ರಾಂಗು. ಸೊ ರಾಂಗಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಸೊ ಯಾವುದನ್ನು ನಾವು ತಿದ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಬೇರೆ ವೀಡಿಯೋಸ್ನೂ ಚೆಕ್ ಮಾಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸುಮಾರು ವಿಷಯಗಳು ನಮಗೆ ಗೊತ್ತಿದ್ದು ಕೆಲವು ತಪ್ಪುಗಳನ್ನ ಮಾಡ್ತಾಯಿರ್ತೀವಿ. ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನ ಮಾಡ್ತಾಯಿರ್ತೀವಿ. ಸೊ ಅದರಲ್ಲಿ ಫಸ್ಟ್ ಈಗಿನ ಚಳಿಗಾಲದಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡೋದು, ಹೇಗೆ ನೀವು ಬೇಗ ಎದ್ದೇಳಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ. ಒಂದು ಸಿಂಪಲ್ ಟೆಕ್ನಿಕ್, ಅದನ್ನು ಮೋಟಿವೇಶನಿಂದ ತಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಡಿಸಿಪ್ಲೀನಿಂದನೇ ತಂದ್ಕೋಬೇಕು, ಆಯಿತಾ. ಸೊ ಬೆಳಗ್ಗೆ ಯಾವುದೇ ಕಾರಣಕ್ಕಾದರೂ, ಸೊ ಬೇರೆ ಸಮ್ಮರ್ ಟೈಮಲ್ಲೆಲ್ಲ 4 o'clockಗೆ ಆರಾಮಾಗಿ ಎದ್ದೇಳ್ಬೋದು. ಬಟ್ ನಿಜ ಹೇಳಬೇಕು ಅಂದರೆ ಈ ಚಳಿಗಾಲದಲ್ಲಿ ನನಗೂ 4 o'clockಗೆ ಎದ್ದೇಳೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೇನ್ ಅನಿಸುತ್ತೆ. ಅದು ಬೆಳಗ್ಗೆನೇ ಸಿಕ್ಕಾಪಟ್ಟೆ ನಿದ್ದೆ ಅಂತ ಬರುತ್ತೆ. ಬಟ್ ಅಟ್ ದ ಮೋಸ್ಟ್ 4:30 4:45ಗಂತೂ ಡೆಫಿನೆಟಾಗಿ ಎದ್ದಿರ್ತೀನಿ ನಾನು. ಸೊ ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ. ಬಟ್ ಆರಾಮಾಗಿ ಕೆಲಸಗಳೆಲ್ಲ ಮುಗ್ದೋಗುತ್ತೆ. ಸೊ ಬೇಗ ಎದ್ದೇಳೋಕ್ಕಾಗ್ತಾ ಇಲ್ಲ, ಅದೊಂದು ಅಭ್ಯಾಸ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಲೈಫಲ್ಲಿ ತುಂಬಾ ಲಾಸ್ ಅಂತ ಆಗುತ್ತೆ. ನಾವು ಏನೋ ಒಂದು ಲೈಫಲ್ಲಿ ಸಕ್ಸಸ್ ಕಾಣಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಲೈಫ್ ಒಂದು ಡಿಸಿಪ್ಲೀನಾಗಿ ನಡಿಬೇಕು ಅಂದರೆ ಫಸ್ಟ್ ಸ್ಟಾರ್ಟ್ ಆಗೋದೇ ನಿಮ್ಮ ಡೇನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ. ಲೇಟಾಗಿ ಎದ್ದು ಟೆನ್ಷನಿಂದ ಏನೋ ಕೈಗೆ ಸಿಕ್ಕಿದ್ದು ಮಾಡಿ, ಗಡಿಬಿಡಿಯಿಂದ ಚೆಲ್ಲಿ ಮಾಡಿ ಏನೋ ಒಂದು ಆಗೋಗುತ್ತೆ. ನನಗೆ ಅನುಭವ ಅದೂ ಆಗಿದೆ. ಯಾವಾಗ ನಾನು ಕೂಲಾಗಿ ಎದ್ದೇಳ್ತೀನಿ, ನಿಧಾನಾಗಿ ಎದ್ದೇಳ್ತೀನಿ, ನನಗೋಸ್ಕರ ಅಂತ ನನಗೆ ಟೈಮ್ ಸಿಗ್ತಾ ಇರುತ್ತೆ, ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ, ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡ್ಕೋತಾ ಇರ್ತೀನಿ, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಕೆಲಸಕ್ಕೆ ಹೋಗ್ತಾ ಇರ್ತೀನಿ. ಸೊ ಆ ರೀತಿಯೂ ಆಗ್ತಾ ಇರುತ್ತೆ. ಸೊ 2 ರೀತಿಲೂ ನೀವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ಲೈಫ್ ನನಗೆ ಬೇಕು ಅಂತ. ಒಕೇಶ್ನಲಿ ನಾವೇನಾದ್ರು ಲೇಟಾಗಿ ಎದ್ದೇಳ್ತೀವಿ ಅಥವಾ ವಾರಕ್ಕೊಂದು ಸತಿ ಸಂಡೇಸು ಅಥವಾ ಏನೂ ಜಾಸ್ತಿ ಜವಾಬ್ದಾರಿ ಇಲ್ಲ, ಕಮಿಟ್ಮೆಂಟ್ಸ್ ಇಲ್ಲ, ಆ ರೀತಿ ಇದ್ದಾಗ ನಾವು ಲೇಟಾಗಿ ಎದ್ದರೆ ಓಕೆ. ಯಾಕೆಂದರೆ ನಮಗೂ ನಮ್ಮ ಬಾಡಿಗೂ ರೆಸ್ಟ್ ಬೇಕು ಅನಿಸುತ್ತೆ. ಯಾವಾಗನ ಚೀಟ್ ಮೀಲ್ ತೊಗೊಂಡಾಗ ಚೀಟ್ ಲೈಫ್ ಸ್ಟೈಲು ಡಿಸಿಪ್ಲಿನ್ಗಿಂತ ಹೊರಗಡೆ ಬಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಬೋದು. ಬಟ್ ರೆಗ್ಯುಲರಾಗಿ ನಾವು ಲೇಟಾಗಿ ಎದ್ದೇಳ್ತೀವಿ ಅಂದರೆ ನಮ್ಮ ಲೈಫ್ ಸ್ಟೈಲ್ ನಮಗೆ ಕ್ವಶನ್ ಮಾಡ್ತಾ ಇರುತ್ತೆ. ನಾನು ಇಂಥ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾಯಿದ್ದೀನಿ, ಇಂಥ ಜಂಜಾಟದಲ್ಲಿ ಒಂಥರ ಲೇಸಿಯಾಗಿ ಸೋಂಬೇರಿತನದಿಂದ ಲೇಟಾಗಿ ಎದ್ದು ಏನೂ ಪ್ರೊಡಕ್ಟಿವಿಟಿ ಇಲ್ಲದೆ ನೀವು ಯಾವಾಗಾರ ನೋಡಿ ಲೇಟಾಗಿ ಎದ್ದಿದ್ದೀರಾ ಅಂದರೆ ಇಡೀ ದಿನನ ಕೆಲಸ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಸೊ ಫಸ್ಟ್ ತುಂಬ ತಪ್ಪು ಮಾಡ್ತಿರೋಂಥದ್ದು ಏನು ಅಂದರೆ ಲೇಟಾಗಿ ಎದ್ದೇಳೋದು. ನೆಕ್ಸ್ಟ್ ಬಂದು ಸುಮಾರು ಜನಕ್ಕೆ ಮಾತಾಡೋ ರೀತಿನೇ ಬರಲ್ಲ. ಅಂದರೆ ಪಾಪ ಮನಸ್ಸಲ್ಲಿ ಏನೂ ಕಪಟ ಇರಲ್ಲ, ಕೆಟ್ಟದೇನೂ ಇರಲ್ಲ, ಬಟ್ ಅವ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಕೆಲವರೆಲ್ಲ ನಾನಿರೋದೇ ಹೀಗೆ, ನಾನು ಆನ್ ಫೇಸ್ ಬೋಲ್ಡಾಗಿ ಮಾತಾಡ್ಬಿಡ್ತೀನಿ, ಏನೇ ಇದ್ದರೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಬೋಲ್ಡಾಗಿ ಹೇಳ್ಬಿಡ್ತೀನಿ. ಸೊ ಅದೆಲ್ಲ ಮೆಜಾರಿಟಿ ಕೇಸಲ್ಲಿ ನಡೆಯಲ್ಲ. ನನ್ನ ಪ್ರಕಾರ ನಾನು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಬೋಲ್ಡ್ನೆಸ್ಗೂ ಒರಟಾಗಿ ಮಾತಾಡೋಕ್ಕೂ ಡಿಫ್ರೆನ್ಸ್ ಇದೆ. ಬೋಲ್ಡ್ನೆಸ್ ಅಂದರೆ ತಾವು ಅನಿಸಿದ್ದನ್ನು ಹೇಳೋದು, ಅನಿಸಿದ್ದನ್ನು ಒರಟಾಗೇ ಹೇಳಬೇಕು ಅಂತ ಏನಿಲ್ಲ. ಸೊ ನೀವು ಯಾವ ರೀತಿ ಮನುಷ್ಯರ ಜೊತೆ ಮಾತಾಡ್ತೀರಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ಯೋಚನೆ ಮಾಡಿ, ಏನೋ ಜಗಳಗಳನ್ನ ಮಾಡಿಕೊಂಡು ಜಂಜಾಟಗಳನ್ನ ಮಾಡಿಕೊಂಡು ಎಲ್ಲರ ಜೊತೆ ಮನಸ್ತಾಪ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕಾ, ಅಥವಾ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಎಲ್ಲರ ಜೊತೆ ಒಂದು ಒಳ್ಳೆ ರ್ಯಾಪೋನ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೋಬೇಕಾ, ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಕು. ನಾನು ಇರೋದೇ ಹೀಗೆ, ನಾನು ಹೊರಟೆ ಮಾತಾಡೋದು ಅಂತ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆನ್ ಫೇಸ್ ನಾನು ಹೊರಟಾಗೆ ಮಾತಾಡೋದು ಅನ್ನೋದನ್ನು ಫಸ್ಟು ಚೇಂಜ್ ಮಾಡ್ಕೊಳ್ಳಿ. ಏನೇ ಇದ್ರೂ ಥಿಂಕ್ ಮಾಡಿ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಸಿಚುವೇಶನ್ ಇರುತ್ತೆ, ಅಲ್ಲಿ ಯಾವ ರೀತಿ ಮಾತಾಡಿದ್ರೆ ನನ್ನ ಮಾತಿಗೊಂದು ಬೆಲೆ ಇರುತ್ತೆ, ಅಥವಾ ಮಾತಾಡಬಾರ್ದಾ. ಕೆಲವು ಸತಿ ಪಟ ಅಂತ ಯೋಚನೆ ಮಾಡ್ದೇ ಮಾತಾಡ್ಬಿಡ್ತೀವಿ, ಸೈಲೆಂಟಾಗಿರೋ ಜಾಗದಲ್ಲಿ ಮಾತಾಡ್ತೀವಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲ್ಲ. ಸೊ ಇಂಥ ಒಂದು ಅಭ್ಯಾಸಗಳಿದ್ದಾವೆ ಅಂದರೆ ಅದನ್ನು ಚೇಂಜ್ ಮಾಡ್ಕೋಬೇಕು. ಅದನ್ನು ನಾವು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಏನಿಲ್ಲ,
ಸಿಕ್ಕಾಪಟ್ಟೆನೇ ನಮಗೆ ಅನುಭವ ಆಗಿರುತ್ತೆ. ನಾವು ಮಾತಾಡ್ಬಿಟ್ಟಿರ್ತೀವಿ, ಅಯ್ಯೋ ಈ ಟೈಮಲ್ಲಿ ಸುಮ್ಮನೆ ಇದ್ದಿದ್ರೆ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಕೆಲವು ಸತಿ ಅಯ್ಯೋ ನಾನು ಈ ಪಾಯಿಂಟ್ನ ಹೇಳಬೇಕಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಬಂದಾಗ ಅನುಭವಗಳನ್ನ ಅದನ್ನು ಮುಂದೆ ಅಳವಡಿಸ್ಕೊಂಡು ಹೋಗಬೇಕು. ಸೊ ಏನೇ ಇದ್ದರೂ ಕೂಡ ಯಾವ ರೀತಿ ಮಾತಾಡ್ತೀವಿ, ಮಾತಾಡೋ ಪದಗಳು, ಮಾತಾಡೋ ಟೋನು, ಯೂಸ್ ಮಾಡೋ ಸೆಂಟೆನ್ಸಸ್ಸು, ನಾವು ಯಾವ ರೀತಿ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕನ್ವೆ ಮಾಡ್ತೀವಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಥರ್ಡ್ ಇಂಪಾರ್ಟೆಂಟು, ನಾವು ಸೋಷಲ್ ಬೀಯಿಂಗ್, ಆಯಿತಾ. ಕೆಲವ್ರಿಗೆ ನಾವು ಯೂಶ್ವಲಿ ನಾನು ಹೇಳೋದನ್ನು ಕೇಳಿದ್ದೀನಿ, ನನಗೆ ಈ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅಂತಿರ್ತಾರೆ. ಅದು ತುಂಬ ಕರೆಕ್ಟೂ ಕೂಡ, ತುಂಬ ತಪ್ಪು ಕೂಡ. ಅದು ಹೇಗೆ ನಾವು ಒಂದು ಸೊಸೈಟಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅಬ್ಸರ್ವೇಷನ್ ಅನ್ನೋದು ಇಂಪಾರ್ಟೆಂಟು, ತುಂಬ ಮ್ಯಾಟ್ರಾಗುತ್ತೆ. ಏನು ಅಂದರೆ ಸುಮ್ಮನೆ ಏನು ಮಾತಾಡೋದು ಬೇಡ, ಏನು ಬೇಡ, ಒಂದು ವ್ಯಕ್ತಿನ ಅಬ್ಸರ್ವ್ ಮಾಡಬೇಕು. ಹೆಂಗೆ ನಡ್ಕೋತಾನೆ, ಯಾವ ರೀತಿ ಮಾತಾಡ್ತಾರೆ, ಬೇರೆಯವ್ರ ಬಗ್ಗೆ ಏನಾದ್ರು ಮಾತಾಡ್ತಾರೆ, ಅವ್ರ ನಡವಳಿಕೆ ಹೆಂಗಿದೆ, ಅವ್ರ ಕೆಲಸಗಳು ಹೆಂಗಿರುತ್ತೆ, ಅವ್ರ ಹಾವಭಾವ ಹೆಂಗಿರುತ್ತೆ, ಇದನ್ನು ನೋಡೇ ಅನಲೈಸ್ ಮಾಡ್ಬೋದು. ಅದನ್ನು ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಜನ ಹೇಳೋದು ಅಂದರೆ ಥರ್ಡ್ ಮಿಸ್ಟೇಕ್ ಏನು ಅಂದರೆ ನನಗೆ ಮನುಷ್ಯನ ಜಡ್ಜ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ. ಈಗಿನ ಕಾಲದಲ್ಲಿ ಮೋಸ ಮಾಡೋದಕ್ಕಿಂತ ಮೋಸ ಹೋಗೋದು ತುಂಬ ತಪ್ಪು ಅಂತ. ಅಂದರೆ ನಾವು ತುಂಬ ಚಾಲಾಕಿಯಿಂದ ಇರಬೇಕು. ನಾವು ಮೋಸ ಡೆಫಿನೆಟ್ಲಿ ಮಾಡಲ್ಲ, ಅದು ಹೌದು, ಬಟ್ ಮೋಸನೂ ಹೋಗಬಾರ್ದಲ್ವ. ಅಯ್ಯೋ ಅವ್ರು ನನ್ನ ಮೋಸ ಮಾಡಿಬಿಟ್ರು ಅಂತ ಎಷ್ಟೋ ಹುಷಾರಾಗಿದ್ದರೂ ಕೆಲವು ಸತಿ ಆಗೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಎಫರ್ಟೇ ಹಾಕ್ತಿಲ್ಲ ಒಬ್ಬ ಮನುಷ್ಯರನ್ನ ಜಡ್ಜ್ ಮಾಡೋಕ್ಕೆ, ಅನಲೈಸ್ ಮಾಡೋಕ್ಕೆ ಎಫರ್ಟೇ ಹಾಕ್ತಿಲ್ಲ ಅಂದರೆ ಆರಾಮಾಗಿ ಮೋಸ ಹೋಗ್ತೀವಿ. ಸೊ ಈ ಥರ ಜಡ್ಜ್ಮೆಂಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಕೆಲವು ಸತಿ ನಾವು ಯಾರ ಹತ್ರ ಎಷ್ಟು ಕ್ಲೋಸ್ ಆಗಿರಬೇಕು, ಯಾರ ಹತ್ರ ಎಷ್ಟು ಶೇರ್ ಮಾಡ್ಕೋಬೇಕು, ನಮ್ಮ ಪರ್ಸ್ನಲ್ ವಿಷಯ, ಪ್ರೊಫೆಷ್ನಲ್ ವಿಷಯ ಏನೇನೇ ಇರಲಿ, ಎಷ್ಟು ಮಾತಾಡಬೇಕು, ಒಂದು ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಬೇಕು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು, ಅಥವಾ ಕ್ಲೋಸ್ ಆಗಿಡಬೇಕು, ಇವ್ರನ್ನ ಎಷ್ಟು ನಂಬೋದು. ಆಮೇಲೆ ಅವರು ಬೇರೆಯವ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ತಾರೆ ಅಂದರೆ ಅವ್ರು ಎಂಥ ವ್ಯಕ್ತಿತ್ವ ಅಂತ ಯೋಚನೆ ಮಾಡ್ಕೊಳ್ಳಿ. ಅಂಥವರು ಡೆಫಿನೆಟ್ಲಿ ನಮ್ಮ ಬಗ್ಗೆನೂ ಬೇರೆಯವ್ರ ಹತ್ರ ಮಾತಾಡಿರ್ತಾರೆ. ಕೊಂಕು ಮಾತಾಡೋದು, ಗಾಸಿಪ್ ಮಾಡೋದು, ಚುಚ್ಚಿ ಮಾತಾಡೋದು, ಏನೋ ವ್ಯಂಗ್ಯವಾಗಿ ಮಾತಾಡೋದು. ಸೊ ಇದಕ್ಕೆ ಹೇಳೋದು, ಜಡ್ಜಿಂಗ್ ನಮಗೆ ಬರ್ತಾ ಇಲ್ಲ ಅಂದರೆ ಆ ತಪ್ಪನ್ನು ಫಸ್ಟು ತಿದ್ಕೋಬೇಕು. ಸುಮ್ಮನೆ ಅಬ್ಸರ್ವ್ ಮಾಡೋದ್ರಿಂದನೇ ನಮ್ಗೆ ಎಷ್ಟೊಂದು ಕ್ಲಾರಿಟಿ ಅಂತ ಸಿಗುತ್ತೆ. ಸುಮ್ಮನೆ ನೋಡ್ತಾ ಇರ್ಬೋದು ಹೆಂಗಿರುತ್ತೆ, ಅವ್ರ ಮಾತುಗಳು ಹೆಂಗಿರುತ್ತೆ, ಬೇರೆಯವ್ರ ಬಗ್ಗೆ ಹೆಂಗೆ ಟಾಂಕ್ ಮಾಡಿಸಿರ್ತಾರೆ. ಸರಿ, ಅಂಥವ್ರು ಇದ್ದಾರೆ, ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನಮ್ಮ ಪೀಸ್ ಆಫ್ ಮೈಂಡ್ ನಮ್ಗೆ ಇಂಪಾರ್ಟೆಂಟು. ಅಂಥವ್ರನ್ನ ಒಂದು ಲೈನ್ ಆಫ್ ಕಂಟ್ರೋಲ್ ಅಂತ ಇರುತ್ತೆ, ಒಂದು ಬೌಂಡ್ರಿ ಹಾಕ್ಕೊಂಡು ಹೊರಗಡೆ ಇಡೋದೇ ಬೆಸ್ಟು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಯಾವಾಗ ನಿಧಾನಕ್ಕೆ ಕೆಲಸ ಮಾಡಬೇಕು, ಯಾವಾಗ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತ ಯಾವಾಗಲೂ ಅನಲೈಸಿಂಗ್ ತಪ್ಪಾಗ್ತಿರುತ್ತೆ. ಕೆಲವು ಸತಿ ಏನು ಮಾಡ್ತೀವಿ ಅಂದರೆ ಒಂದೇ ಪೇಸಲ್ಲಿ ನಮಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ಹೆಂಗಸರು ಅಂದರೆ ನಾವು ಏನಕ್ಕೆ ಹೆಸರುವಾಸಿಗಳು ಅಂದರೆ ಕೆಲಸ ಮಾಡೋದಕ್ಕೆ, ಆಯಿತಾ. ಹೊರಗಡೆನೂ ಕೆಲಸ ಮಾಡು, ಮನೆಯಲ್ಲೂ ಕೆಲಸ ಮಾಡು. ಈಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಎಷ್ಟು ಪಾತ್ರೆಗಳು ತೊಳೆದು ಬಂದಿದ್ದಿರುತ್ತೆ ಗೊತ್ತಾ, ಅಷ್ಟು ಸುಸ್ತಾಗ್ತದೆ ನನಗೆ. ಸುಮ್ಮನೆ ಒಂದು ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ಅಷ್ಟು ಪಾತ್ರೆಗಳಿತ್ತು. ಏನಕ್ಕೆ ಅಂದರೆ ಇನ್ನು ಒಂದು 7 ದಿನ ಇದೆ ಅಷ್ಟೇ ನನ್ನ ಮಗಳ ಟೆಸ್ಟಿಗೆ. ಅವಳು ದೊಡ್ಡವಳು ಓದ್ಕೋತಾ ಇದ್ಲು, ಅವಳದು ಡೌಟ್ ಕ್ಲಿಯರ್ ಮಾಡ್ಕೋಬೇಕು, ಚಿಕ್ಕವಳದು ಹೇಳ್ಕೊಡ್ಬೇಕು. ಅವಳು ಚಿಕ್ಕವಳಿಗೆ ಒಂದು ಆನ್ಸರ್ ಹೇಳ್ಕೊಡೋ ಅಷ್ಟರಲ್ಲೇ ಈಗ ಅವರಿಗೆ 4-5 ಪಾಯಿಂಟ್ಸ್ದು ಆನ್ಸರ್ ಹೇಳ್ಕೊಡ್ಬೇಕು ಅಂದರೆ ಯೋಚನೆ ಮಾಡಿ. ಅವಳಿಗೆ ಎಷ್ಟು ಸ್ಪೆಲ್ಲಿಂಗ್ಸು ಅದು ಇದು ಹೇಳ್ಕೊಟ್ಟು ಬಂದಾಗಿಂದನೂ ಕೂತಿದ್ದೀನಿ, ಆಯಿತಾ. ಆಮೇಲೆ ಸ್ವಲ್ಪ ಅದು ಇದು ಡಿನ್ನರೆಲ್ಲ ಪ್ರಿಪೇರ್ ಮಾಡಿ, ಒಂದು ಸ್ವಲ್ಪ ಹಾಲು ಜಾಸ್ತಿ ಇತ್ತು ಅಂತ ಪಾಯಸ ಮಾಡಿದ್ದೆ ಸಂಜೆಗೆ ಅಂತ. ಸೊ ಅದೆಲ್ಲ ಮಾಡಿ ಅವ್ರಿಗೆ ಓದಿಸಿ ಕೂತ್ಕೊಂಡು, ಸ್ವಲ್ಪ ಎಲ್ಲ ಬಟ್ಟೆ ಮಡ್ಚೋದಿತ್ತು, ಅದನ್ನೆಲ್ಲ ಮಾಡಿ ಕೂತ್ಕೊಂಡಷ್ಟರಲ್ಲಿ 10:30 ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದು, ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು 11:30. ನಾನೇನಾದರೂ ಪಾತ್ರೆ ತೊಳೆದ ಹಾಗೆ ಮಲ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಹೊತ್ತು ನನ್ನ ಪರಿಸ್ಥಿತಿ ದಾರುಣ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ. ನನಗೆ ಈ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ದೊಡ್ಡ ಮಗಳು. ನಾನು ಅವಳಿಗೆ ರಿಕ್ವೆಸ್ಟು ಮಾಡ್ಕೊಂಡಿದ್ದೀನಿ, ಆಮೇಲೆ ಹೇಳ್ತಾ ಇರ್ತೀನಿ, ನಿನಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಬ್ರೇಕ್ ಆಗುತ್ತೆ ಅಂದರೆ ಬಂದು ನನಗೆ ಹೆಲ್ಪ್ ಮಾಡು ಅಂತ. ಸೊ ಅವಳು ತುಂಬ ಖುಷಿಯಾಗಿ ಬಂದು ಹೆಲ್ಪ್ ಮಾಡ್ತಾಳೆ. ಮಾತಾಡಿಕೊಂಡು ಪಾತ್ರೆ ಜೋಡಿಸ್ಬಿಟ್ಟಿರ್ತೀವಿ, ಎಲ್ಲ ಕೂತ್ಕೊಂಡು ನಾನು ನೀಟಾಗಿ ತೊಳೆದ್ಬಿಡ್ತೀನಿ. ಅವಳಿಗೆ ಪಾತ್ರೆ ತೊಳೆಯೋಕ್ಕೆಲ್ಲ ಬಿಡಲ್ಲ, ಮತ್ತು ಕೋಲ್ಡಾಗಿ ಎಕ್ಸಾಮ್ ಟೈಮಲ್ಲಿ ಸರಿ ಹೋಗಲ್ಲ ಅಂತ ಪಾತ್ರೆ ಎಲ್ಲ ನಾನೇ ತೊಳೆದು
ಅವಳು ಜಸ್ಟ್ ಜೋಡಿಸಿದ್ರೆ ಸಾಕು ಮಾತಾಡಿಕೊಂಡು, ಇಲ್ಲಾಂದರೆ ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಅದನ್ನು ಕ್ಲಾಸ್ ಕೇಳ್ತಾ ಇರ್ತಾಳೆ. ಆನ್ಲೈನ್ ಕ್ಲಾಸಸ್ ಏನಾದ್ರು ಇರುತ್ತಲ್ವ, ಯೂಟ್ಯೂಬ್ದು ಅದು ಇದು ವೀಡಿಯೋಸ್ ಇರುತ್ತಲ್ವ, ಅದನ್ನು ಕೇಳ್ಕೊತ ಪಾತ್ರೆ ಜೋಡಿಸ್ತಾಳೆ. ಸೊ ಬೇಕಾಗುತ್ತೆ, ನಾವೇ ಫುಲ್ ಬರ್ಡನ್ ತೊಗೋತೀವಿ ಅಂದರೆ ನನಗೆ ತುಂಬಾ ಸುಸ್ತಾಗಿರುತ್ತೆ. ಸೊ ಆ ಥರ ಸಿಚುವೇಶನ್ಸ್ ಇರುತ್ತೆ. ಈಗ ಏನಕ್ಕೆ ಅದನ್ನು ಹೇಳಿದೆ ಅಂದರೆ, ಎಲ್ಲ ಟೈಮಲ್ಲೂ ನಾವು ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತೀವಿ ಅಂತಲ್ಲ. ಆಗ ನಾವು ಏನು ತಪ್ಪು ಮಾಡೋದು ಅಂದರೆ, ಕೆಲಸ ಮಾಡೋದ್ರ ಮೇಲೆ ವಿರಕ್ತಿ ಬಂದ್ಬಿಡುತ್ತೆ. ಸೊ ಕೆಲವು ಸತಿ ನಾವು ತುಂಬ ಸುಸ್ತಾಗಿದ್ದೀವಿ ಅಂದರೆ ನಾವು ಟಾರ್ಟೈಸ್ ಥರ ಕೆಲಸ ಮಾಡಬೇಕು. ಅಂದರೆ ಆಮೆ ಥರ ಸ್ಟಾಪ್ ಆಗಬಾರ್ದು. ಆಮೆ ಥರ ನಿಧಾನಕ್ಕೆ ಕೆಲಸ ಮಾಡ್ತಾ ಇರಬೇಕು. ನಿಧಾನಕ್ಕೆ ಕೆಲಸ ಮಾಡಿದ್ರು ಎಷ್ಟೋ ಕೆಲಸಗಳು ಮುಗಿಯುತ್ತೆ. ಕೆಲವು ಸತಿ ನನಗೆ ಮೂಡ್ ಇರಲ್ಲ ಕೆಲಸ ಮಾಡೋಕ್ಕೆ, ಕೆಲವು ಸತಿ ಬಾಡಿಯಲ್ಲಿ ಶಕ್ತಿ ಇರಲ್ಲ, ಸುಮ್ಮನೆ ಮಲ್ಕೋಬೇಕು ಅಂತ ಅನಿಸ್ತಾರೆ, ತಲೆಯಲ್ಲಿ ಏನಾದರೂ ಬೇಜಾರಾಗಿದ್ದಾಗ ಮೂಡ್ ಇರಲ್ಲ. ಆಗ ಏನು ಮಾಡ್ತೀನಿ ಅಂದರೆ, ಒಂದು ಅರ್ಧ ಗಂಟೆಯಲ್ಲಿ ಆಗೋವಂಥ ಕೆಲಸನ 1 ಅವರಲ್ಲಿ ತೊಗೋತೀನಿ. ಏಕೆಂದರೆ ನಾವು ಮಿಷಿನಲ್ಲ, ಯಾವಾಗಲೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಯಾರಾದರೂ ಏನಾದರೂ ನಾನು ಡೈಲಿ ಇದೇ ಥರ ರೊಟೀನ್ ಇರುತ್ತೆ, ಅದು ಸಾಧ್ಯನೇ ಇಲ್ಲ, ಅಸಾಧ್ಯ. ಅದು ತುಂಬಾ ಕಷ್ಟ ಅದು. ಏಕೆಂದರೆ ನಮಗೂ ಫೀಲಿಂಗ್ಸ್ ಅಂತ ಇರುತ್ತೆ, ಏನೋ ಟೆನ್ಷನ್ಸ್ ಇರುತ್ತೆ, ಫಿಸಿಕಲ್ ಸ್ಟ್ರೈನ್ ಆಗ್ತಿರುತ್ತೆ, ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ ಆಗ್ತಿರುತ್ತೆ. ಸೊ ಆ ಥರ ನಾವು ಏನು ತಪ್ಪು ಮಾಡೋದು ಅಂದರೆ, ಕೆಲವರು ನಾನು ನೋಡಿದ್ದೀನಪ್ಪ, ತುಂಬಾ ಹುಷಾರಿರಲ್ಲ ಅವ್ರಿಗೆ, ಆದ್ರೂ ಎದ್ದು ಮನೆ ಪಳ ಮಾಡಬೇಕು. ಆಮೇಲೆ ಅದನ್ನು ಕಾಯಿಲೆನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು, ಅದೊಂಥರ ರೀತಿ. ಇನ್ನೊಂದೇನು ಅಂದರೆ, ಎಷ್ಟು ನಿಧಾನಕ್ಕೆ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಅದು ಇನ್ನೇನೂ ಅಲ್ಲ, ಸೋಂಬೇರಿತನ, ಲೇಸಿನೆಸ್ ಅಷ್ಟೇ. ಸೊ ಆ ಥರ ನಮಗೆ ಗೊತ್ತಿರಬೇಕು ಯಾವಾಗ ನಾವು ಸ್ಪೀಡಾಗಿ ಕೆಲಸ ಮಾಡ್ಕೋಬೇಕು, ಯಾವಾಗ ನನ್ನ ಎನರ್ಜಿ ಲೆವೆಲ್ ಯಾವಾಗ ಜಾಸ್ತಿ ಇರುತ್ತೆ. ನಾನು ಹೇಳಿದ್ನಲ್ಲ, ಹೆಂಗಸರು ಅಂದರೆ ಇನ್ನೊಂದು ಹೆಸರನ್ನೇ ಕೆಲಸ ಫುಲ್ಲು ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ, ಅದು ಡಿಸೈಡೆಡ್ ಅದು. ಈಗ ಅದ್ರ ಬಗ್ಗೆ ಡಿಬೇಟ್ ಇಟ್ಕೊಂಡು ನಾವೇ ಏನೇ ಕೆಲಸ ಮಾಡಬೇಕು, ಗಂಡಸ್ರೇನಕ್ಕೆ, ಅದೆಲ್ಲ ಡಿಬೇಟ್ ಇಟ್ಕೊಂಡು ಅದನ್ನು ತುಂಬ ಅನಲೈಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮ ಕೆಲಸ ಏನೋ ನಾವು ಮಾಡ್ಕೊಂಡು ಹೋಗೋದು ಬೆಸ್ಟು ಅಂತ ಅನಿಸ್ಬಿಡುತ್ತೆ ಕೆಲವು ಸತಿ. ಸೊ ಆ ಥರ ಕೆಲಸ ಮಾಡಲೇಬೇಕು ಅಂದಾಗ ನಾವು ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು, ನನ್ನ ಎನರ್ಜಿ ಲೆವೆಲ್ ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಕಡಿಮೆ ಇರುತ್ತೆ, ನಾನು ಯಾವಾಗ ತುಂಬ ಕಷ್ಟದ ಕೆಲಸ ಮಾಡ್ಕೋಬೇಕು. ಬೆಳಗ್ಗೆ ಹೊತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀರ ಅಂದರೆ ಕಷ್ಟದ ಕೆಲಸ ಎಲ್ಲ ಮಾಡ್ಕೊಂಬಿಡಿ. ಸಂಜೆ ಹೊತ್ತು ಟಿ ವಿ ನೋಡಿಕೊಂಡು ಆರಾಮಾಗಿ ಏನೋ ಒಂದು ಚಾಪ್ ಮಾಡ್ಕೊಳ್ಳೋದು, ಬಟ್ಟೆ ಮಡ್ಚ್ಕೊಳ್ಳೋದು, ಮಾತಾಡಿಕೊಂಡು ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಪೇರೆಂಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ಕೋಬೋದು. ಸೊ ಆ ಥರ ನಮಗೆ ಗೊತ್ತಿರಬೇಕು ಯಾವಾಗ ಯಾವ ರೀತಿ ಯಾವ ಸ್ಪೀಡಲ್ಲಿ ಕೆಲಸ ಮಾಡಬೇಕು ಅಂತ. ನೆಕ್ಸ್ಟ್ ತುಂಬ ಕೆಟ್ಟದ್ದು ಅಭ್ಯಾಸ ಏನು ಅಂದರೆ, ತಲೆಯಲ್ಲಿ ದ್ವೇಷ ಸಾಧಿಸೋದು. ಅದು ಎಷ್ಟು ಹಾಳು ಅಂದರೆ, ಒಂದು ನಮಗೆ ತುಂಬ ಮೆಂಟಲಿ ಫಿಸಿಕಲಿ ಡ್ರೈನ್ ಔಟ್ ಮಾಡಿಬಿಡುತ್ತೆ. ಯಾವ್ದಾನ ಪರ್ಸನ್ನ ನಾವು ದ್ವೇಷ ಮಾಡ್ತಾಯಿದ್ದೀವಿ ಅಂದರೆ, ನಾವು ಗೊತ್ತಿಲ್ದಂಗೆ ಅವ್ರಿಗೋಸ್ಕರ ನಮ್ಮ ಲೈಫಲ್ಲಿ ಎಷ್ಟು ಟೈಮ್ ಎತ್ತಿಡ್ತೀವಿ ಅಂದರೆ, ಅದು ದ್ವೇಷ ಸಾಧಿಸೋರಿಗೆ ತುಂಬ ಚೆನ್ನಾಗಿ ಅನುಭವ ಆಗಿರುತ್ತೆ. ದ್ವೇಷ ಅಂದರೆ ಏನಿಲ್ಲ, ಪರ್ಸನ್ನ ನೋಡಿದ್ರೇ ಸಿಟ್ಟು, ಆ ಲೆವೆಲ್ಗೆ ಯಾರಿಗೂ ತೊಗೊಂಡು ಹೋಗ್ಬೇಡಿ. ಯಾವಾಗ ದ್ವೇಷ ಬರುತ್ತೆ ಗೊತ್ತಾ, ನೀವು ಯಾವ್ದಾನ ಪರ್ಸನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಾಗ, ಅವ್ರೇನಾದ್ರು ನಿಮಗೆ ನೋವಾದಾಗ, ಏನಾದ್ರು ಚುಚ್ಚಿ ಮಾತಾಡಿದಾಗ ನಿಮಗೆ ದ್ವೇಷ ಅಂತ ಆಗುತ್ತೆ. ಅಯ್ಯೋ ಇವ್ರ ಮೇಲೆ ಹೆಂಗನ ಸಾಧಿಸ್ಬೇಕು, ರಿವೆಂಜ್ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆಗೇನು ಅನಿಸುತ್ತೆ ಅಂದರೆ, ಫಿಸಿಕಲಿ ಮೆಂಟಲಿ ನಿಮ್ಮ ತಲೆಯೆಲ್ಲ ನೀವು ಅದ್ರ ಮೇಲೆ, ಅವ್ರ ಮೇಲೇ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಲ್ವ, ಆಗ ಬೇರೆ ಕಡೆ ಪ್ರೊಡಕ್ಟಿವಿಟಿ ಅನ್ನೋದಿರಲ್ಲ. ಆ ಅಭ್ಯಾಸನ ಫಸ್ಟು ಸ್ಟಾಪ್ ಮಾಡಿ. ನಿಮ್ಮ ತಲೆಯಲ್ಲಿ ಏನಾದ್ರು ದ್ವೇಷ ಸಾಧಿಸ್ತಾ ಇದ್ದೀರಾ, ಯಾರ್ದನೋ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅಂದರೆ ಫಸ್ಟು ಅದನ್ನು ತೆಗ್ದುಹಾಕಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಕೆಲಸ ಮಾಡಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಎಲ್ಲ ಮೇಂಟೈನ್ ಮಾಡಬೇಕು, ಅದು ಸರಿ. ಬಟ್ ಕೆಲವರು ನಮ್ಮ ಲೇಡೀಸ್ಗಳು ಏನು ಮಾಡೋದು ಅಂದರೆ, ಪರ್ಫೆಕ್ಟಾಗಿ ಮಾಡಬೇಕು ಅಂತ ಪರ್ಫೆಕ್ಷನಿಸಮ್ ಅನ್ನೋ ಹಿಂದೆ ಹೋಗ್ತೀವಿ. ಅದಾಗದಿರೋ ಕೆಲಸ ಅದು. ನಾನು ಪರ್ಫೆಕ್ಟಾಗಿ ಎಲ್ಲ ಮಾಡ್ತೀನಿ ಅಲ್ಲ, ಕೆಲಸ ಮಾಡಬೇಕು ಅಷ್ಟೇ. ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಕರೆಕ್ಟಾಗಿ ಒಂದು ದಿನದಲ್ಲಿ 4 ಕೆಲಸ ಮಾಡೋಕ್ಕಾಗಲ್ಲ, ಆಯಿತಾ. ಈಗ ನೀವು ಬಟ್ಟೆ ಮಡಿಸ್ತೀರ, ಅದನ್ನು ನೀಟಾಗಿ ಹೆಂಗೆ ಮಡಿಸ್ಬೋದು, ಕರೆಕ್ಟಾ? ಐರನ್ ಮಾಡಿ ಪ್ರತಿಯೊಂದು ಹಂಗೆ ಮಡ್ಚೋಕ್ಕಾಗುತ್ತೆ. ಹಂಗೆ ಮಾಡಿದ್ರೆ ಇಡೀ ದಿನ ಒಂದು 10 ಬಟ್ಟೆ ಮಡ್ಚೋಕ್ಕಾಗಲ್ಲ ಕರೆಕ್ಟಾಗಿ. ಸೊ ಪಾತ್ರೆ ತೊಳಿತೀವಿ, ಒಂದು ಲೆವೆಲಿಗೆ ಎಲ್ಲ ಒಂದು 90-95% ನೀಟಾಗೆ ತೊಳೆದಿರ್ತೀವಿ. 100% ಎಲ್ಲ ಪರ್ಫೆಕ್ಟಾಗಿ ಮಾಡಬೇಕು, ಕೆಲಸಗಳನ್ನ ಮಾಡಬೇಕು. ಈಗ ಏನೋ ಕೆಲಸ ಮಾಡಿರ್ತೀವಿ, ಅದು ಒಂದು ಲೆವೆಲಿಗೆ ಓಕೆ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಎಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು ಅಂದರೆ ಅದರಿಂದ ಸ್ಟ್ರೆಸ್ ಆಗುತ್ತೆ, ಕೆಲಸ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗು, ಟೈಮ್ ಮ್ಯಾನೇಜ್ಮೆಂಟ್ ಆಗೋಲ್ಲ. ಎಷ್ಟಾಗುತ್ತೆ ಅಷ್ಟು, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡೋದು ಇಂಪಾರ್ಟೆಂಟು. ಸೊ ಆ ತಪ್ಪೇನಾದ್ರು ಮಾಡ್ತಾಯಿದ್ದೀರಾ, ನಾನೆಲ್ಲ ಪರ್ಫೆಕ್ಟಾಗಿ ಮಾಡಬೇಕು, ನಾನು ಯಾರಿಗೂ ಏನು ಕೆಲಸಗಳನ್ನ ಹೇಳಲ್ಲ, ನಾನೇ ಮಾಡಬೇಕು, ನನ್ನ ಲೈಫ್ನ ನಾನೇ ಮ್ಯಾನೇಜ್ ಮಾಡ್ಕೋಬೇಕು, ನನ್ನ ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಅಂತ ಏನಾದ್ರು ತಲೆಯಲ್ಲಿದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ.
ನೆಕ್ಸ್ಟು ತುಂಬಾ ಇಂಪಾರ್ಟೆಂಟ್ ಏನು ಅಂದರೆ ಫೋನು. ಫೋನ್ ಇಟ್ಬಿಟ್ರೆ ಅಂತೂ ಗಂಟೆಗಟ್ಟಲೆ ಯಾವಾಗ ಎಷ್ಟು ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಅಭ್ಯಾಸನ ಪ್ಲೀಸ್ ಇವತ್ತಿಂದ ಚೇಂಜ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಇದ್ದಕ್ಕಿದ್ದಂಗೆ ಫೋನ್ ಬಿಟ್ಬಿಡ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ಏನೇ ಇದ್ದರೂ ಕೂಡ ಸ್ವಲ್ಪ ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಂಬಂದ್ರೆ ನಿಮಗೆ ಬೆಸ್ಟು. ನೀವು ಫಸ್ಟ್ ಈಗ ಫೋನ್ ಬಿಡಬೇಕು ಅಂದರೆ ಆ ಫೋನ್ ಮುಟ್ಟೋವಂಥ ಟೈಮಲ್ಲಿ ನಿಮಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಮಾಡಬೇಕು. ವರ್ಸ್ಟ್ ಹ್ಯಾಬಿಟ್ಟು ನಾನು ಕೆಲವ್ರದ್ದು ನೋಡಿದ್ದೀನಿ ಆಯಿತಾ, ಸುಮ್ಮನೆ ನನ್ನ ಜೊತೆನೇ ಎಷ್ಟೊಂದು ಜನ ಶೇರ್ ಮಾಡ್ಕೊತಿರ್ತಾರೆ. ನಾವು ಮನೆಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಫೋನ್ ನೋಡ್ತಾ ಇರ್ತೀವಿ, ಕೆಲಸ ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ. ನಮಗದು ತಪ್ಪು ಅಂತ ಗೊತ್ತಿದ್ದು ಮಾಡೋದು ಇನ್ನೂ ಕೆಟ್ಟದಲ್ವಾ. ಸೊ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಕೂಡ ಒಂದು 30 ನಿಮಿಷ ಮ್ಯಾಕ್ಸಿಮಮ್ 1 ಅವರ್ ಎಂಟರ್ಟೈನ್ಮೆಂಟ್ ಅಂತ ತೊಗೊಳ್ಳಿ ಅಷ್ಟೇ. ಅದ್ರ ಮೇಲೂ ನೀವು ಏನೂ ಯೂಸ್ ಆಗದಿರೋ ಅಂಥ ಕಂಟೆಂಟ್ನ ನೋಡ್ತಾ ಇದ್ದೀರಾ, ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಲೈಫಲ್ಲಿ ಏನೂ ಪ್ರೊಡಕ್ಟಿವಿಟಿ ಇರಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಲೇಸಿನೆಸ್. ನಾನು ಯಾವಾಗಲೂ ಹೇಳೋಂಗೆ ನಮ್ಮ ಲೈಫಲ್ಲಿ ನಾವೇನೋ ಸಾಧಿಸ್ಬೇಕು ಅಂದರೆ ನಮಗೆ ತುಂಬ ಅಡ್ಡ ಬರೋದೇ ದೊಡ್ಡ ಹರ್ಡಲ್ಲೇ ಲೇಸಿನೆಸ್ಸು. ಏನೋ ಮಾಡಬೇಕು, ಅಯ್ಯೋ ಮಾಡಿದ್ರಾಯ್ತು ಅಂತ ಸೋಂಬೇರಿತನದಿಂದ ಕೆಲಸಗಳನ್ನ ಮುಂದೆ ಹಾಕ್ತಾ ಹೋಗ್ತೀವಿ, ಅಂದರೆ ಪ್ರೋಕ್ರಾಸ್ಟಿನೇಷನ್ ಆಗ್ತಾ ಇರುತ್ತೆ. ಸೊ ನಮಗೇನು ಇಂಪಾರ್ಟೆಂಟು ಅಂದರೆ ಆ ಲೇಸಿನೆಸ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ನಿಧಾನಕ್ಕನ ಮಾಡ್ತಾ ಇರಬೇಕಷ್ಟೇ. ಏನಾದರೂ ಕೆಲಸ ಇಷ್ಟ ಇಲ್ವಾ, ನಿಧಾನಕ್ಕನ ಮಾಡ್ತಾ ಇರಬೇಕು. ಆಮೇಲೆ ನಾನು ಇವತ್ತಿಂದ ಒಂದು ಅಂದ್ಕೊಂಡಿರೋದೇನು ಅಂದರೆ, ಯೂಶ್ವಲಿ ನಾನು ಏನು ಮಾಡ್ತಿದ್ದೆ ಅಂದರೆ ಸಂಜೆ ಹೊತ್ತು ನನಗೆ ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಎನರ್ಜಿ, ಒಂದು 6 ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ. 6 ಗಂಟೆ ಮೇಲೆ ತುಂಬ ಅಂದರೆ ತುಂಬ ಸುಸ್ತಾಗ್ತಿರುತ್ತೆ. ಆಗ ನಾನು ಏನು ಮಾಡ್ತಿದ್ದೆ ಅಂದರೆ ನನಗೇನಾದರೂ ಬೇಕು, ಈಗ ನೀರು ಬೇಕು, ಏನೋ ಒಂದು ಮೊಬೈಲ್ ಇಟ್ಟಿರ್ತೀನಿ, ಮೊಬೈಲ್ ಬೇಕು, ಆ ಥರ ಎಲ್ಲ ಏನಾದ್ರು ಬೇಕು ಅಂದರೆ ನನ್ನ ಮಗಳಿಗೆ ಹೇಳ್ತಿದ್ದೆ, ಚಿಕ್ಕವಳಿಗೆ ಅಥವಾ ದೊಡ್ಡವಳಿಗೆ ಅಥವಾ ನಮ್ಮ ಹಸ್ಬೆಂಡ್ಗೆ, ನೀವು ಬರ್ಬೇಕಾದ್ರೆ ಈ ಥರ ತೊಗೊಂಬಂದ್ಬಿಡಿ. ಮೇಲಿರುತ್ತಲ್ವ, ನನ್ನ ಕೆಳಗಡೆ ಮೇಲಿರೋರಿಗೆ ಹೇಳ್ತಾಯಿದ್ದೆ, ನನ್ನ ಬ್ಯಾಗ್ ತೊಗೊಂಬಂದ್ಬಿಡಿ ಬರಬೇಕಾದ್ರೆ, ನನ್ನ ಮೊಬೈಲಲ್ಲಿದೆ ತೊಗೊಂಬ, ನಂಗೆ ಸ್ವಲ್ಪ ನೀರು ತೊಗೊಂಬರ್ತೀವಿ, ಈ ಥರ ಎಲ್ಲ ಹೇಳ್ತಾಯಿದ್ದೆ. ಬಟ್ ಇವತ್ತು ನಂಗೆ ಅನ್ನಿಸ್ತು, ನಾನು ಏನಕ್ಕೆ ಬೇರೆಯವ್ರಿಗೆ ಹೇಳಬೇಕು, ಎಷ್ಟು ಅದು ಸುಸ್ತು ಆಗಿರುತ್ತೆ, ಬಟ್ ಒಂದು ಮೂಲೆಯಲ್ಲಿ ಒಂದು 10% ಲೇಸಿನೆಸ್ಸು ಇರ್ಬೋದಲ್ವ ಅಂತ ಅನಿಸ್ತಾಯಿತ್ತು. ಇದು ಯಾಕೋ ಸರಿ ಇಲ್ಲ, ಇನ್ಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಆಯಿತಾ. ಸ್ವಲ್ಪ ಅನ್ನಿಸ್ತು, ಅಯ್ಯೋ ಏನಿದು ಎಷ್ಟು ಸುಸ್ತಾಗ್ತಿದೆ ಅಂತ, ಬಟ್ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಏನೋ ಎದ್ದು ಮೂಮೆಂಟ್ ಮಾಡ್ತಾಯಿದ್ದೀನಿ, ನನ್ನ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅಂತ. ಸೊ ಏನೋ ಚಿಕ್ಕ ಪುಟ್ಟ ನೀವು ನೋಡಿದ್ದೀರಾ, ಕೂತಿರ್ತಾರೆ ಸುಮ್ಮನೆ ಯಾರಾದರೂ, ಆ ರಿಮೋಟ್ ಕೊಡು ಅಂತ ಹೇಳ್ತಾರೆ, ಅದ್ರ ಬದಲಾಗಿ ನಾವೇ ಎದ್ದು ತೊಗೊಂಡಾಗ ನಿಜವಾಗ್ಲೂ ನೀವು ನೋಡಿ ಆ ಚೇಂಜ್ ನೋಡಿ, ಒಂಥರ ಆ್ಯಕ್ಟಿವ್ನೆಸ್ ಅನಿಸುತ್ತೆ. ನೀವು ಆ ಡಿಪೆಂಡೆನ್ಸಿ ಇರಲ್ಲ, ಮೇಯ್ನಾಗಿ ಆ ಡಿಪೆಂಡೆನ್ಸಿ ಇರಲ್ಲ. ನಾವೇನೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಆ ಕೆಲಸಗಳಿಗೆ, ಅದು ಕಂಪ್ಲೀಟಾಗಿ ಬರ್ತಾ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ನಮಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಅನ್ನೋ ಲೆವೆಲ್ಗೆ ಹೊರ್ಟೋಗ್ತೀವಿ. ಸೊ ಅದಕ್ಕೆ ಚಿಕ್ಕ ಪುಟ್ಟದ್ದು ಏನೇ ಇದ್ದರೂ ಕೂಡ ಆದಷ್ಟು ಇಂಡಿಪೆಂಡೆಂಟಾಗಿದ್ದಾಗ ನಮ್ಮ ಲೇಸಿನೆಸ್ ಹೊರಟೋಗುತ್ತೆ. ಗ್ರ್ಯಾಜುವಲಿ ಚೇಂಜ್ ಆಗಬೇಕು. ಎಲ್ರಿಗೂ ಒಂದು 10% ಲೇಸಿನೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಒಂದು 60-70% ಲೇಸಿನೆಸ್ ಇದೆ ಅಂದರೆ ಅದನ್ನು ತಿಟ್ಕೊಳ್ಳೋವಂಥ ಪೀಕ್ ಟೈಮ್ ಅದು. ಇನ್ನು 90% ಇದೆ ಅಂದರೆ ನಿಜ ತುಂಬಾ ಕಷ್ಟ ಲೈಫ್ನ ಲೀಡ್ ಮಾಡೋದು. ಅವರಂತೂ ಯಾಕೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಮೀನಿಂಗ್ ಇಲ್ದಂಗೆ ಇರುತ್ತೆ ಅದು. ಸೊ ಅದಕ್ಕೆ ಆದಷ್ಟು ಕೂಡ ಲೇಸಿನೆಸ್ನ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ತಪ್ಪೇನು ಮಾಡೋದು ಅಂದರೆ ಯಾವ್ದಾನ ವ್ಯಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು, ಅವ್ರಿಗೋಸ್ಕರ ಓವರ್ ಕಾಳಜಿ ತೋರಿಸೋದು, ಓವರಾಗಿ ಥಿಂಕ್ ಮಾಡೋದು. ಯಾವ್ದಾನ ಲೈಫಲ್ಲಿ ನಾವು ಒಂದು ವ್ಯಕ್ತಿಗೆ ತುಂಬ ಅವಶ್ಯಕತೆಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಏನೋ ನಮಗೆ ತುಂಬ ಇಷ್ಟ, ಅವ್ರ ಬಗ್ಗೆ ಕಾಳಜಿಯಿಂದ ಒಂದು 20 ಕಾಲ್ ಮಾಡ್ತೀವಿ, ಅವ್ರಿಗೆ ಹೆಂಗೆ ಅನಿಸುತ್ತೆ, ಅವ್ರ ಲೈಫಲ್ಲಿ ನಮಗೆ ಅಂತ ಏನೂ ಬೆಲೆನೇ ಇರೋಲ್ಲ, ಇಂಪಾರ್ಟೆನ್ಸ್ ಕಳ್ಕೊಂಡ್ಬಿಡ್ತೀವಿ. ಎಷ್ಟು ಬೇಕೋ ಅಷ್ಟು, ಯಾವ ರಿಲೇಷನ್ನಲ್ಲೂ ಅಷ್ಟು ಓವರ್ ಇಂಪಾರ್ಟೆನ್ಸ್ ಎಕ್ಸ್ಪೆಕ್ಟೇಷನ್ ಇರಲ್ಲ ಆಯಿತಾ. ಎಷ್ಟು ಬೇಕೋ ಅಷ್ಟು. ಈಗ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಅವ್ರ ಫ್ರೀಡಮ್ ಅವ್ರಿಗೆ ಕೊಡಬೇಕು, ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು, ಅವ್ರ ಜೊತೆ ಎಷ್ಟು ಬೇಕೋ ಅಷ್ಟು ಬಾಂಡಿಂಗ್ನ ಇಟ್ಕೋಬೇಕು. ಆಮೇಲೆ ಸಣ್ಣದೇನಾದರೂ ಆದರೂ ತಡ್ಕೊಳಕ್ಕಾಗಲ್ಲ ನಮಗೆ, ಆಗ ತಪ್ಪು ಅವ್ರದ್ದಾಗಲ್ಲ ನಮ್ಮದಾಗತ್ತೆ. ನಾವು ಓವರಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾನು ಆ ಥರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಲ್ವ, ಅವರು ನನಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದರಿಂದ ತುಂಬ ನೋವಾಗ್ತಿರುತ್ತೆ. ಆಮೇಲೆ ಫೋನ್ ಕಾಲು ಅಷ್ಟೇ. ನಾನು ರೀಸೆಂಟಾಗಿ ಇನ್ಫ್ಯಾಕ್ಟ್ ಇದೊಂದು ಇನ್ಸಿಡೆಂಟ್ ಆಯಿತಾ, ನನ್ನ ಫ್ರೆಂಡಿಗೆ ನಾನು ಫೋನ್ ಮಾಡ್ತಾಯಿದ್ದೆ. ಒಂದು ಸತಿ ಫೋನ್ ಮಾಡಿದೆ, ಎತ್ತಲಿಲ್ಲ ಅವಳು. ನಮ್ಮ ಹಸ್ಬೆಂಡ್ ಅಲ್ಲೇ ಕೂತಿದ್ರು. ಇನ್ನೊಂದು ಸತಿ ಮಾಡೋಕ್ಕೆ ಹೋದೆ, ಅವ್ರು ಅದೇ ಅಂದರು, ನೀನು 2ನೇ ಸತಿ ಏನಕ್ಕೆ ಮಾಡ್ತೀಯಾ. ಅವ್ರು ಇನ್ಫ್ಯಾಕ್ಟ್ ಏನಾದ್ರು ಅಲ್ಲಿಲ್ಲ ಅಂದರೆ 1 ಸತಿ ಇಲ್ಲ ಅಂದರೆ 2ನೇ ಸತಿಗೂ ರಿಸೀವ್ ಮಾಡೋದೇ ಇಲ್ಲ ಆಯಿತಾ.
ಪದೇ ಪದೇ ಫೋನ್ ಮಾಡಿದ್ರೆ ಅಲ್ಲಿ ಬೆಲೆ ಕಳ್ಕೊಂಡ್ಬಿಡ್ತೀವಿ ಆಯಿತಾ. ಎರಡನೇ ಸತಿ ಮಾಡಲೇಬಾರ್ದು ಅಂತ ಏನಿಲ್ಲ, ಎಮರ್ಜೆನ್ಸಿ ಇದ್ದರೆ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಎಮರ್ಜೆನ್ಸಿ ಇಲ್ಲ ಅಂದರೆ ಆ ವ್ಯಕ್ತಿ ಆ ಫೋನ್ ಹತ್ರ ಇಲ್ಲ ಅಂದರೆ ಅವ್ರು ರಿಸೀವ್ ಮಾಡೋದೇ ಇಲ್ಲ. 2-3 ಸತಿ 4-5 ಸತಿ ಕೆಲವು ಸತಿ ಪದೇ 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 ಫೋನ್ ಮಾಡೋದು. ಆಮೇಲೆ ಕೆಲವು ಸತಿ ಮೆಸೇಜಸ್ಗೆ ರಿಪ್ಲೈ ಮಾಡಲ್ಲ ಕೆಲವರು. ಅವ್ರಿಗೆ ಪದೇ ಪದೇ ಮೆಸೇಜ್ ಮಾಡಿ ಗೋಗರ್ದು ನನ್ನ ಲೈಫು ಏನೋ ಫುಲ್ಲು ನಿಮಗೋಸ್ಕರ ದಾರೆ ಎಳೆದಿದ್ದೀನಿ ಅನ್ನೋ ಲೆವೆಲ್ಗೆ ತೋರಿಸ್ಕೊಳ್ಳೋದು. ಸೊ ಅದೆಲ್ಲ ತಪ್ಪಾಗುತ್ತೆ. ಯಾರಿಗಾನ ಅಷ್ಟೇ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕೋ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ಆಮೇಲೆ ನಮ್ಮ ಟೈಮು ಪ್ರೆಷಿಯಸ್ಸು. ನಾವೇನೋ ತುಂಬ ಖಾಲಿಯಾಗಿ ಫ್ರೀಯಾಗಿ ಬೇಕಾಬಿಟ್ಟು ಬಿದ್ದಿದ್ದೀವಿ ಅಂತ ಲೆವೆಲ್ಗೆ ತೋರಿಸ್ಕೋಬಾರ್ದು. ಸೊ ಏನೇ ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ಏನೇ ಇರಲಿ, ನಮ್ಮ ಕೆಲಸ ನಮಗಿರುತ್ತಲ್ವ, ಎಷ್ಟು ಬೇಕೋ ಅಷ್ಟು ಪ್ರೀತಿ ತೋರಿಸಿ, ಕಾಳಜಿ ತೋರಿಸಿ, ಅವ್ರಿಗೋಸ್ಕರ ಅದು ಇಂಪಾರ್ಟೆಂಟು. ಅದು ಮೇಂಟೈನ್ ಮಾಡಲೇಬೇಕದು. ಅದು ಲವ್ವು ಕನ್ಸರ್ನು ಎಲ್ಲ ಇದ್ದೇ ಇರುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ. ಬಟ್ ಅದಂತ ಜಾಸ್ತಿ ಇಂಪಾರ್ಟೆಂಟ್. ಸಿಂಪಲ್ ಎಕ್ಸಾಂಪಲ್ ನಾನು ಫೋನ್ ಹೇಳಿದ್ದು, ಪದೇ 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 ಫೋನ್ ಮಾಡೋದು, ಮೆಸೇಜ್ ಮಾಡೋದು ಏನು ಚೆನ್ನಾಗಿರುತ್ತೆ ಹೇಳಿ. ಸೊ ಅದು ಓವರ್ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಎಮೋಷನ್ಸು. ತುಂಬ ಲೇಡೀಸ್ಗೆ ಕೆಲವು ಸತಿ ಪೀರಿಯಡ್ಸ್ ಟೈಮಲ್ಲೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಹಾರ್ಮೋನಲ್ ಚೇಂಜಸ್ಗೆ. ಬಟ್ ಕೆಲವು ಸತಿ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪು ಅದು. ಕೋಪದಲ್ಲಿ ಏನೋ ಮಾತಾಡ್ಬಿಡೋದು, ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋದು. ಸೊ ಅದೆಲ್ಲ ತುಂಬ ತಪ್ಪಾಗುತ್ತೆ. ಇನ್ನೂ ತಪ್ಪೇನು ಅಂದರೆ ಬೇರೆಯವ್ರ ಕೋಪನ ಮಕ್ಕಳ ಮೇಲೆ ತೋರಿಸೋದು. ಅದನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ನಿಮಗೇನಾದ್ರು ಕೋಪ ಅನಿಸ್ತಾ ಇದೆ ಅಂದರೆ, ನನಗೆ ಕೋಪ ಬಂದಾಗ ನಾನು ಮಾಡೋದೇನು ಅಂದರೆ ನೀರು ಕುಡಿದ್ಬಿಡ್ತೀನಿ. ನೀರು ಕುಡಿತಾನೇ ಇರ್ತೀನಿ. ಆಯಿತು ಮಾತಾಡಬಾರ್ದು ಫುಲ್ಲು ಸೈಲೆನ್ಸ್ ಕೊಟ್ಟೋಗ್ತೀನಿ. ಇನ್ಫ್ಯಾಕ್ಟ್ ನಾನಿಗೂ ಹೇಳಿರ್ತೀನಿ, ನಾನು ಏನಾದ್ರು ಬಂದು ಮಾತಾಡ್ಸಿದ್ರು ನಂಗೆ ಒಂದು 10 ನಿಮಿಷ ಸುಮ್ಮನಿದ್ದು ಬಿಡು ಅಂತ ಹೇಳ್ತಾ ಇರ್ತೀನಿ. ಚಿನ್ನಿ ಅಂತೂ ಬರೋದೇ ಇಲ್ಲ ಬಿಡಿ ನನ್ನ ಕೋಪ ಬಂದಾಗ. ಆಮೇಲೆ 10 ಮಿನಿಟ್ಸ್ ಆದಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಕೋಪ ಸಿಕ್ಕಾಬಟ್ಟೆ ನನಗೆ ಏನಾದರೂ ಬಂದುಬಿಟ್ರೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ ನನಗೆ. ಅದಕ್ಕೆ ಆ ಟೈಮಲ್ಲಿ ನಾನು ಸೈಲೆಂಟಾಗಿ ಇದ್ಬಿಡ್ತೀನಿ, ತುಂಬ ಸೈಲೆನ್ಸ್ ಆಗಿರ್ತೀನಿ. ಆಮೇಲೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು. ನನಗೆ ಕೋಪ ಬಂದುಬಿಡುತ್ತೆ, ಬಾಯಿಗೆ ಬಂದಾಗ ಮಾತಾಡ್ತೀನಿ, ಅದೆಲ್ಲ ವರ್ಕೌಟ್ ಆಗೋಲ್ಲ. ನೆಕ್ಸ್ಟ್ ನಾವು ಆ್ಯಸ್ ಎ ಲೇಡೀಸ್ ಆಗಿ ಆಮೇಲೆ ಮನೆಯಲ್ಲಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಇರಬೇಕು ಅಂದರೆ ಕರೆಕ್ಟಾಗಿ ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕೆಲವರೆಲ್ಲ ತುಂಬ ಗಲೀಜಾಗಿರ್ತಾರೆ. ನಾನು ಪರ್ಸ್ನಲಿ ನೋಡಿದ್ದೀನಿ ಅಂಥವ್ರನ್ನ, ತುಂಬ ಗಲೀಜಾಗಿಟ್ಟಿರ್ತಾರೆ. ಸೊ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡಿ ಅಂತ. ಹೈಜೀನ್ಗೂ ಸ್ವಲ್ಪ ಆರ್ಗನೈಸ್ಡ್ಗೂ ಡಿಫ್ರೆನ್ಸ್ ಇದೆ. ಅನ್ಆರ್ಗನೈಸ್ಡ್ ಆಗಿದ್ದರೂ ಪರವಾಗಿಲ್ಲ, ಬಟ್ ಹೈಜೀನ್ ಆಗಿಲ್ಲ ಅಂದರೆ ಕಷ್ಟ. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬಾಕ್ಸ್ನ ಆ ಜಾಗದಲ್ಲಿ ಇಡೋದು ಆರ್ಗನೈಸೇಷನ್ನು. ಆ ಬಾಕ್ಸ್ ಮೇಲೆ ಇಷ್ಟೊಂದು ಜಿಡ್ಡು ಗಲೀಜು ಕೂತ್ಕೊಂಡಿರೋದು ಹೈಜೀನು. ಸೊ ಹೈಜೀನ್ ಅಂತೂ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕೆಲವು ಸತಿ ಆ ವಸ್ತು ಹಂಗೆ ಹಿಂಗೆ ಆದರೂ ಪರವಾಗಿಲ್ಲ, ಕಿಚನಲ್ಲಿರ್ಬೋದು ಅಥವಾ ನಮ್ಮ ಪರ್ಸ್ನಲ್ ಹೈಜೀನ್ ಇರ್ಬೋದು, ಮಕ್ಕಳ ವಿಷಯದಲ್ಲಿರ್ಬೋದು, ಏನೇ ಇದ್ದರೂ ಕೂಡ ಕ್ಲೀನ್ಲಿನೆಸ್ಸು ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ನಮಗೆ ಡಯಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಏನೇ ಇದ್ದರೂ ಕೂಡ ರೊಟೀನ್ ಮಾಡಿದ್ದೇ ಮಾಡ್ತಾಯಿರ್ತೀವಿ ಅಂದರೆ ಆ ಅಭ್ಯಾಸನ ಚೇಂಜ್ ಮಾಡ್ಕೋಬೇಕು. ನಮಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಹೆಲ್ತು ಅಲ್ವಾ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಡಯಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತರಕಾರಿ ಏನು ತೊಗೋತೀವಿ, ಕಾಳುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಏನು ತೊಗೋತಾ ಇರ್ತೀವಿ ಅದು ಇಂಪಾರ್ಟೆಂಟ್. ಸೊ ಡಯಟ್ ಬ್ಯಾಲೆನ್ಸಿಂಗ್ ಬರ್ತಾ ಇಲ್ಲ ಅಂದರೆ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಯಾವ ದಿನ ಯಾವ ತರಕಾರಿ ತಿನ್ನಬೇಕು, ಯಾವ ಡ್ರೈ ಫ್ರೂಟ್ಸು, ಯಾವ ಫ್ರೂಟ್ಸ್ ತಿನ್ನಬೇಕು ಅಂತ. ಅದನ್ನು ಸುಮಾರು ವೀಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ನಿಮಗೆ. ನನಗೆ ಆ ಥರ ಅನಿಸ್ತಾಯಿತ್ತು, ಅಯ್ಯೋ ನಾನು ಬ್ಯಾಲೆನ್ಸ್ ಮಾಡ್ತಾ ಇಲ್ವಲ್ಲ ಅಂದಾಗ ನನಗೆ ವಿಷುವಲಿ ಇಟ್ಕೊಂಡ್ಬಿಡ್ತೀನಿ. ಸರಿ, ಈ ತರಕಾರಿ ಮುಗೀತು, ಮಂಡೇ ನಾನು ಪಾಲಕ್ ಯೂಸ್ ಮಾಡಿದ್ದೀನಿ ಅಂದರೆ ಟ್ಯೂಸ್ಡೇ ಬೀನ್ಸ್ ಯೂಸ್ ಮಾಡೋದು. ಸೊ ಅದರ ಬ್ಯಾಲೆನ್ಸ್ಡ್ ಡಯಟ್ ಮಾಡ್ಕೊಳ್ಳೋಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್, ಮದುವೆ ಆಗಿದ ತಕ್ಷಣ ಗಂಡ ಮನೆ ಮಕ್ಕಳು ಅಂತಲೇ ಇರುತ್ತೇನೆ, ಆ ತಪ್ಪು ಮಾಡ್ದೇ ಸೋಷಲ್ ಲೈಫ್ಗೂ ಸ್ವಲ್ಪ ನೀವು ಬೆಲೆ ಕೊಡಬೇಕಾಗತ್ತೆ. ಏಕೆಂದರೆ ಆಬ್ವಿಯಸ್ಲಿ ಅಲ್ವಾ, ನಮ್ಮದು ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿರಬೇಕು. ಮೈಂಡು ಏನೋ 4 ಕಡೆ ಸುತ್ತಿದಾಗ, ಆಮೇಲೆ 4 ಜನರ ಜೊತೆ ಮಾತಾಡಿದಾಗ ನಾವು ತುಂಬ ಕಲಿತೀವಿ ಆ್ಯಕ್ಚುಲಿ. ಪುಸ್ತಕ ಓದಬೇಕು, ಕೋಶ ಓದಬೇಕು, ಪ್ರಪಂಚ ಸುತ್ತಬೇಕು ಅಂತ ಹೇಳ್ತಾರಲ್ಲ, ಆ ಥರ ಗಾದೆ ಎಲ್ಲ ಇದೆಯಲ್ಲ. ಅಂದರೆ ನಾವು ನಿಜ, ನಂಗೆ ಪರ್ಸ್ನಲಿ ಆ ಥರ ಅನಿಸುತ್ತೆ. ಒಂದು ಕಡೆ ಹೋಗಿದಾಗ ಅಥವಾ ಯಾರ್ದೋ ಮನೆಗೆ ಹೋದಾಗ, ಯಾರ್ದೋ ಜೊತೆ ಮಾತಾಡಿದಾಗ ಏನೋ ಒಂದು ಕಲಿತಾ ಇರ್ತೀವಲ್ವ. ಎಲ್ಲೋ ಮಾತಾಡಬೇಕು ಅಂತ ಏನಿಲ್ಲ, ಪಕ್ಕದ ಮನೆಯವ್ರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಏನಾನ ಇರಲಿ ಸ್ವಲ್ಪ ಸೋಷಿಯಲ್ ಲೈಫ್ ಅನ್ನೋದು ಇರಬೇಕು. ಯಾವಾಗ ನಾವು ಹೊರಗಡೆ ಹೋಗೋದು, ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದು, ಚೌಕಾಸಿ ಹೆಂಗೆ ಮಾಡೋದು ಕಲಿಯೋಂಥದ್ದು, ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು, ಈ ಥರ ಒಂದು ಸೋಷಲ್ ಲೈಫ್ ಇದ್ದಾಗ ನಮಗೂ ಒಂಥರ ಆ್ಯಕ್ಟಿವ್ ಆಗಿರ್ತೀವಿ. ಇನ್ ಕೇಸ್ ನಾವು ತುಂಬ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅನಿಸುತ್ತೆ. ನೆಕ್ಸ್ಟ್, ಸುಮಾರು ಜನ ಹೇಳೋದು ಅಂದರೆ ಡಿಸಿಷನ್ ಮೇಕಿಂಗ್ ಬರಲ್ಲ ಅಂತ. ಇದೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ.
ನಾನು ಹೇಳೋದು ಏನು ಅಂದರೆ ಯಾವಾಗಲೂ ನಾವು ಡಿಸಿಷನ್ ಮಾಡೋದು ಕರೆಕ್ಟಾಗೇ ಇರುತ್ತೆ ಅಂತ ಏನಿಲ್ಲ. ಬಟ್ ನಾವು ಮಾಡಿರೋಂಥ ಡಿಸಿಷನಲ್ಲಿ ಏನಾದ್ರು ತಪ್ಪಿದೆ ಅಂದರೆ ಅದನ್ನು ತಿದ್ದುಕೊಳ್ದೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಅದು ರಾಂಗ್. ಅದನ್ನು ತಿದ್ಕೋಬೇಕಾಗತ್ತೆ. ಈಗ ಏನೋ ಒಂದು ಡಿಸಿಷನ್ ತೊಗೊಂಡಿರ್ತೀವಿ, ಅಲ್ಲೇನೋ ತಪ್ಪಾಗಿದೆ ಅಂದಾಗ ನಾವು ಚೇಂಜ್ ಮಾಡ್ಕೋಬೇಕು, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಏನೋ ಶಾಪಿಂಗ್ ಮಾಡಿರ್ತೀವಿ, ಏನೋ ಎಡವಟ್ಟು ಮಾಡಿರ್ತೀವಿ. ನೆಕ್ಸ್ಟ್ ಟೈಮ್ ಶಾಪಿಂಗ್ ಮಾಡ್ಬೇಕಾದ್ರೆ ಅದನ್ನು ಹುಷಾರಾಗಿ ತಿದ್ದುಕೊಂಡು ಮಾಡಬೇಕಾಗುತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ, ನಂದಿದು ಅನುಭವ ಏನು ಅಂದರೆ, ಒಂದು ಸತಿ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, 2 ಸತಿ ಪೇಮೆಂಟ್ ಕಟ್ ಆಗಿಬಿಟ್ಟಿತ್ತು. ಸೊ ಹಸ್ಬೆಂಡ್ ಹೇಳ್ತಾಯಿದ್ರು, ಯಾವಾಗಲೇ ಅಷ್ಟೇ ಈ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಅದೇನಾಗುತ್ತೆ, ನೆಟ್ವರ್ಕ್ ಸರಿಗಿಲ್ಲ ಅಂದರೆ 2 ಸತಿ ಕಟ್ಟಾಗಿರುತ್ತೆ. ಆಮೇಲೆ ಏನೇನೋ ಪ್ರೊಸೀಜರ್ ಫಾಲೋ ಮಾಡಿ ಅಮೆಝಾನ್ ಅವ್ರಿಗೆಲ್ಲ ಬರೆದು ಅವ್ರು ಮತ್ತೆ ರೀಫಂಡ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಆಮೇಲೆ ಕೆಲವು ಸತಿ ಬೇರೆ ಜಾಗಕ್ಕೆ ಹೋಗಿರ್ತೀವಿ, ಅಲ್ಲಿ ಸ್ವಲ್ಪ ಪೇಷನ್ಸಿಂದ ನೋಡಬೇಕಾಗತ್ತೆ. ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅಂದರೆ ಇನ್ ಕೇಸ್ ಅಲ್ಲಿ ಪೇಮೆಂಟು ಆಗೋಗಿದೆ, ನಾವು ಕ್ಯಾಶು ಕೊಟ್ಟಿದ್ದೀವಿ ಅಂದರೆ ಏನು ಮಾಡ್ಬೋದು, ಅವ್ರ ಹತ್ರ ನಂಬರ್ ಈಸ್ಕೊಳ್ಳೋಂಥದ್ದು. ಶಾಪ್ ಅದೂ ಅನುಭವ ಆಗಿತ್ತು. ಬೇರೆ ಊರಿಗೆ ಹೋಗಿದ್ವಿ, ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತಾಯಿದ್ವಿ, ನೆಟ್ವರ್ಕಿಂದ ಪೇಮೆಂಟ್ ಆಗ್ತಾಯಿರಲಿಲ್ಲ. ನಾವೇನು ಮಾಡಿದ್ವಿ, ಅದು ಪೇಮೆಂಟ್ ಆಗ್ತಿರ್ಲಿಲ್ಲ ಅಂತ ಕ್ಯಾಶು ಕೊಟ್ವಿ, ಆಯಿತಾ. ಕ್ಯಾಶು ಕೊಟ್ಬಿಟ್ವಿ, ನೋಡಿದ್ರೆ ಆಮೇಲೆ ಅದು ಅರ್ಧ ಗಂಟೆ ಆದಮೇಲೆ ಪೇಮೆಂಟ್ ಆಗೋಗಿದೆ. ಸೊ ಕ್ಯಾಶು ಕೊಟ್ಟಿದ್ವಿ, ಪೇಮೆಂಟು ಆಗೋಗಿದೆ. ಆಮೇಲೆ ಪುಣ್ಯಕ್ಕೆ ಅಲ್ಲೇ ಸ್ವಲ್ಪ ಪರ್ಚೇಸ್ರ್ ಇದ್ದರು, ಅದಕ್ಕೆ ಸ್ವಲ್ಪ ನಂಬರೆಲ್ಲ ಇಸ್ಕೊಂಡು ರೀಫಂಡ್ ಮಾಡಿಸ್ಕೊಂಡ್ವಿ, ಇಲ್ಲ ಅಂತಲ್ಲ. ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಸತಿ ಅದು ರೀಫಂಡ್ ಆಗಿರಲ್ಲ, ಅದೂ ಅನುಭವ ಆಗಿದೆ. ಸೊ ಆ ಥರ ಏನಾದರೂ ಒಂದು ಡಿಸಿಷನ್ ಮಾಡ್ತೀವಿ ಲೈಫಲ್ಲಿ, ಏನೋ ಒಂದು ಕೆಲಸಗಳನ್ನ ಮಾಡ್ತಾಯಿದ್ದೀವಿ, ತಪ್ಪುಗಳನ್ನ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ತಿದ್ದುಕೊಂಡು ಮುಂದೆ ಹೋಗ್ತಾ ಇರಬೇಕು. ಇನ್ನು ಡಿಸಿಷನ್ ಅಂತೂ ಮೇಜರ್ ಡಿಸಿಷನ್ಸ್ ಎಷ್ಟೊಂದಿರುತ್ತೆ, ಅದು ಸರಿಯೇ ಆಗಬೇಕು ಅಂತ ಏನಿಲ್ಲ. ತಪ್ಪಾದಾಗ ತಿದ್ದುಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ನೆಕ್ಸ್ಟ್ ಬಂದು ಇಲ್ಲಿ ನಾನು ನನ್ನ ಶಾಪಿಂಗ್ದು ಎಲ್ಲ ತೋರಿಸ್ತಾ ಇದ್ದೀನಿ. ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದ್ರೆ ಇದನ್ನೆಲ್ಲ ತಂದೆ. ಹಸ್ಬೆಂಡ್ಗೆ ಚಿಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕಡಲೆ ಬೀಜ ಐಟಮ್ ಏನಾದರೂ ಇಷ್ಟ. ಅದನ್ನು ನೋಡಿದ್ರೆ ಫಸ್ಟ್ ನೆನಪಾಗದೆ ನನ್ನ ಹಸ್ಬೆಂಡು, ಅದಕ್ಕೆ ಅವ್ರಿಗೆ ತಂದೆ. ನೆಕ್ಸ್ಟು ಮ್ಯಾಗಿ ಮಸಾಲ ತಂದಿದ್ದೀನಿ, ಕಸೂರಿ ಮೇಥಿ. ಇಷ್ಟಕ್ಕೇ ನಾನು ಮುಂದೆ ತೋರಿಸ್ತೀನಿ, 370 ರುಪೀಸು ಎಷ್ಟೋ ಆಯಿತು. 1 kg 300 ಗ್ರಾಮ್ ಅಷ್ಟು ಬಾಳೆಹಣ್ಣನ್ನು ತಂದಿದ್ದೀನಿ. ಶಾಂಪೂ ಖಾಲಿ ಆಗಿತ್ತು ನೋಡಿ, 370 ರುಪೀಸು. ಮತ್ತು ಪೂಜೆಗೆಲ್ಲ ಹೂವು ಎಲ್ಲ ತಂದಿದ್ದೀನಿ. ಸೊ ಅದಷ್ಟೇ, ನಾನು ಹಸ್ಬೆಂಡು ಹಂಗೇ. ಮನೆಗೆ ಏನಾದ್ರು ಬೇಕು ಅಂದರೆ ನಾವೇ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಅವರೇ ತರಬೇಕು, ನಾನೇ ತರಬೇಕು ಅಂತ ಏನಿಲ್ಲ. ಒಟ್ಟಿನಲ್ಲಿ ಸ್ಟ್ರೇನ್ ಇಲ್ದಂಗೆ ಯಾರಾದರೂ ಒಂದು ತಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಇಂಥ ತಪ್ಪುಗಳನ್ನ ಏನಾದರೂ ಮಾಡ್ತಾಯಿದ್ದೀರಾ ಅಂದರೆ ಪ್ಲೀಸ್ ಅದನ್ನು ತಿದ್ಕೊಳ್ಳಿ. ಇಲ್ಲ ಅಂದರೆ ಅದು ಕಂಟಿನ್ಯೂಸ್ ಆಗಿ ನಾವು ರಾಂಗ್ ರೀತಿಯಲ್ಲೇ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಅಂತಲೇ ಅರ್ಥ. ಲೈಫ್ ಲೀಡ್ ಮಾಡೋದೇನು, ಸುಮ್ಮನೆ ಬೆಳಗ್ಗೆ ಎದ್ದು ರಾತ್ರಿ ಮಲ್ಕೊಂಡ್ರೆ ಲೈಫ್ ಲೀಡ್ ಆಗೋಗ್ತಾ ಇರತ್ತೆ. ಬಟ್ ಲೈಫ್ ಲೀಡ್ ಮಾಡೋದಕ್ಕಿಂತ ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕಾಗತ್ತೆ. ಹಿಂಗಂದ್ರಂಗೆ ಲೈಫ್ನ ಲೀಡ್ ಮಾಡೋ ಬದಲು ನನ್ನ ಲೈಫ್ ಹೀಗೇ ಇರಬೇಕು, ಈ ರೀತಿಯೇ ನಡಿಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಡ್ಕೊಂಡು ಹೋಗ್ತೀವಲ್ವ, ಅದರಲ್ಲಿ ಒಂಥರ ಮಜಾ ಇದೆ. ಆಮೇಲೆ ಡಿಸಿಪ್ಲೀನ್ಡ್ ಲೈಫು ಫಾರ್ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.